ಸ್ನೇಹಿತರೆ, ನೀವು ಇಂಗ್ಲೀಷ್ನಲ್ಲಿ ಎಷ್ಟೇ ಪಂಟ್ರಾಗಿದ್ರು, ಎಷ್ಟೇ ನೀವು ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡಿದ್ರು, ಪ್ರೊನೌನ್ಸಿಯೇಷನ್ ಅಂತ ಬಂದಾಗ ಬಹಳ ಕಷ್ಟ ಆಗುತ್ತೆ. ಕೆಲವು ಪದಗಳನ್ನು ಪ್ರೊನೌನ್ಸ್ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡೋರಾಗಲಿ ಅಥವಾ ಇಂಗ್ಲೀಷ್ ಮೀಡಿಯಂ ಓದಿದವರಾಗಲಿ ಅಥವಾ ಚಿಕ್ಕ ವಯಸ್ಸಿಂದ ಇಂಗ್ಲೀಷ್ ಮಾತಾಡೋರಾಗಲಿ ಕೆಲವು ಪದಗಳನ್ನು ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಸೊ ಆ ಪದಗಳು ಯಾವುವು? ತುಂಬ ಕಷ್ಟ ಇರುವಂಥ, ಇಂಗ್ಲೀಷಲ್ಲಿ ತುಂಬ ಕಷ್ಟ ಇರುವಂತಹ, ಇದೇನಪ್ಪ ಹಿಂಗಿದೆ, ಇದು ಯಾವ ಥರ ನೋಡಿದ್ರು ಓದಲಿಕ್ಕೆ ಆಗ್ತಾ ಇಲ್ವಲ್ಲ, ಪ್ರೊನೌನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ವರ್ಡ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ದ ಮೋಸ್ಟ್ ಡಿಫಿಕಲ್ಟ್ ವರ್ಡ್ಸ್ ಇನ್ ಇಂಗ್ಲೀಷಲ್ಲಿ ಬಹಳ ಕಷ್ಟವಾಗಿರುವಂತಹ ವರ್ಡ್ಸ್ ಯಾವುದು ಅಂತ ನೋಡೋಣ. ಫಸ್ಟ್ ವರ್ಡ್ ನೋಡಿ, ಇದು ನೋಡಿದಿರಾ ಪದನ? ಮೀನಿಂಗ್ ಬೇಡ ನಮಗೆ, ಮೀನಿಂಗ್ ಬೇಕಾದ್ರೆ ನೀವು ನೆಟ್ಟಲ್ಲಿ ನೋಡ್ಬೋದು, ಬಟ್ ಪ್ರೊನೌನ್ಸಿಯೇಷನ್ ಇದು ನೋಡಿದ್ದೀರಾ? ಸೊ ಇದನ್ನು ತುಂಬ ಜನ ಈಗ ಮಿಸ್ಪ್ರೊನೌನ್ಸ್ ಮಾಡಿರ್ತೀರಾ. ಇದನ್ನು ನೀವು ಮಿಸ್ಚೀವಿಯಸ್ ಅಂತ ಹೇಳಿರ್ತೀರಾ, ರೈಟ್? ಮಿಸ್ಚೀವಿಯಸ್, ತುಂಬ ಜನ ಹೀಗೆ ಹೇಳ್ತಾರೆ, ಬಟ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇಸ್ ಮಿಸ್ಚಿವಸ್. ಸೊ ಇ ಇದ್ರೂ ಅದನ್ನು ಐ ಅಂತಲೇ ಹೇಳಬೇಕು, ಮಿಸ್ಚಿವಸ್. ಇಲ್ಲಿ ನೋಡಿ, ಮಿಸ್ಚಿವಸ್. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ವರ್ಡ್. ಇದೇನಿದು? ಕೊಲೋನೆಲ್, ಹೌದಾ? ಹೌ ಡು ಯು ಪ್ರೊನೌನ್ಸ್ ದಿಸ್? ಇದನ್ನು ಹೇಗೆ ಹೇಳ್ತೀವಿ? ಕರ್ನಲ್. ಸೊ ಇಲ್ಲಿ ಕೋಲೋ ಯಾವುದೂ ಇಲ್ಲ, ಕರ್ನಲ್. ಸೊ ಕರ್ನಲ್ ಎಳಿಬೇಕು, ಕರ್ನಲ್ ಅಲ್ಲ, ಕರ್ನಲ್. ಓಕೆ, ಸೊ ಇಲ್ಲಿ ಆರ್ ಇಲ್ಲ ನೋಡಿ, ಕರ್ನಲ್. ಓಕೆ, ದಿಸ್ ಇಸ್ IPA. ಇದನ್ನು ಕಲಿತ್ರೆ ನಿಮಗೆ 100% ಪ್ರೊನೌನ್ಸಿಯೇಷನ್ ಬರುತ್ತೆ. ಓಕೆ, ಸೊ ನಾನು ಇಲ್ಲಿ ತಪ್ಪು ಹೇಳಿದ್ರು ಇದು ಕರೆಕ್ಟ್ ಹೇಳುತ್ತೆ. ಓಕೆ, ನಾವು ಇದು ಹೆಂಗೆ ಹೇಳ್ತೀರಾ? ಇದು ಕಾಮನ್ ಆಗಿ ಯೂಸ್ ಮಾಡುವಂಥದ್ದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ಟಕ್ ಅಂತ ನೋಟಿಫಿಕೇಶನ್ ಬಂದ ತಕ್ಷಣ ಬರುತ್ತೆ. ಆ್ಯಂಡ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸೊ ಈ ವಿಡಿಯೋನ ದಯವಿಟ್ಟು ಕೊನೆತನಕ ನೋಡಿ. ಹಾಗೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಬೇಕು ಫಸ್ಟಿಗೆ, ಆಮೇಲೆ ಇದನ್ನು ಶೇರ್ ಮಾಡಿ. ಅದಲ್ಲದೆ ಇನ್ನೇನು ಮಾಡಬೇಕು, ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ನಿಮಗೆ ವರ್ಡ್ಸ್ ಇರೋದು, ಹೊಸ ವರ್ಡ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. I'll see to that. Okay, so without any further ado, let's dive into the video. Okay, hi friends, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ತಾರೆ. ಎಪಿಟೋಮ್, ತುಂಬ ಜನ ಎಪಿಟೋಮ್ ಅಂತ ಹೇಳ್ತಾರೆ, ಎಪಿಟಮ್ ಅಂತ ಹೇಳ್ತಾರೆ, ಬಟ್ ದ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್ ಇಸ್ ಇಪಿಟಮಿ. ಅದು ಯಾಕೆ ಹಂಗಿದೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ, ಬಟ್ ಅದು ಹಂಗೆ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದನ್ನು ನಾನು ಹೇಳಬಲ್ಲೆ. ಓಕೆ, ಸೊ ಇಪಿಟಮಿ ಇದರ ಸರಿಯಾದ ಉಚ್ಚಾರಣೆ ಏನು? ಅದೇನೆ ಇಲ್ಲಿ ಈ ಸಿಂಬಲ್ಸನ್ನು ಕಲಿತ್ರೆ ನೀವು ಕಂಪ್ಲೀಟಾಗಿ ಇಂಗ್ಲೀಷನ್ನು ಪ್ರೊನೌನ್ಸ್ ಮಾಡ್ಬೋದು. ಇಪಿಟಮಿ. ಓಕೆ, ನೆಕ್ಸ್ಟ್ ಇದು ಹೆಂಗೆ ಹೇಳ್ತೀರಾ? AUGHT ಇದೆ. AUGHT ಬಂದರೆ ಏನಂತ ಹೇಳಬೇಕು? ಆಟ್ ಅಂತ ಹೇಳಬೇಕಾ? ಹೇಗೆ ಹೇಳಬೇಕು? ಆಗಿಟ್ ಅಂತ ಹೇಳಬೇಕಾ? ಇದರಲ್ಲಿ ಯಾವ ಅಕ್ಷರ ಸೈಲೆಂಟ್ ಆಗುತ್ತೆ? ಲೆಟ್ಸ್ ಸಿ. ಡ್ರಾಫ್ಟ್ ನೋಡಿ, DRAUGHT ಅಂತ ಬಂದಾಗ ನೀವು ಡ್ರಾಫ್ಟ್ ಅಂತ ಹೇಳಬೇಕು. ಅಥವಾ ಅಮೆರಿಕನ್ ಇಂಗ್ಲೀಷಲ್ಲಿ ಅದನ್ನು ಡ್ರಾಫ್ಟ್ ಅಂತ ಹೇಳ್ತಾರೆ, ಅವರು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದು ಡ್ರಾಫ್ಟ್, ಈ ಸಿಂಬಲ್ ಬಂದರೆ ಈ ಸಿಂಬಲ್ ಬಂದರೆ ಡ್ರಾಫ್ಟ್ ಅಂತನಾದರೂ ಹೇಳ್ಬೋದು, ಅಥವಾ ಡ್ರಾಫ್ಟ್ ಅಂತನಾದರೂ ಹೇಳ್ಬೋದು. ನೀವು ಹೇಳ್ತಿದ್ರು ಪರವಾಗಿಲ್ಲ, ಈ ಥರ ಯಾರಾದರೂ ಹೇಳೋದನ್ನು ಕೇಳಿಸ್ಕೊಂಡ್ರೆ ಅದರ ಅರ್ಥ ಏನು, ಈ ಪದ ಅಂತ ನೀವು ತಿಳ್ಕೋಬೇಕು. ಓಕೆ, ಡ್ರಾಫ್ಟ್ ಅಂತಲೇ ಹೇಳಿ, ದಟ್ಸ್ ಈಸಿ ಐ ಗೆಸ್. ಡ್ರಾಫ್ಟ್ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಡ್ರಾಫ್ಟ್, ಲೆಟ್ಸ್ ಸಿ ಡ್ರಾಫ್ಟ್. ಓಕೆ, ನೆಕ್ಸ್ಟ್ ಇದನ್ನು ಹೇಗೆ ಹೇಳ್ತೀರಾ? ಹೈಪರ್ಬೋಲೆ ಹೇಗೆ ಹೇಳ್ತೀರಾ? ಲೆಟ್ಸ್ ಸಿ. ಸೊ ಇಲ್ಲಿ ಸಿಂಪಲ್ ಆಗಿ ಒಂದು ಸಣ್ಣ ಡೀಟೇಲ್ ಇದೆ, ನಾನು ಹೇಳ್ತೀನಿ ನೋಡಿ. ಹೈಪರ್ಬಲಿ, ಇಲ್ಲಿ ಪನ ನಾವು ಹೇಳಬೇಕು, ಹೈಪರ್ಬಲಿ. ಓ ಅಲ್ಲ, ಹೈಪರ್ಬಲಿ, ಹೈಪರ್ಬಲಿ. ಏನಿದು? ಹೈಪರ್ಬಲಿ. ಆರ್ನ ಸೈಲೆಂಟ್ ಮಾಡ್ಬೋದು, ಹೈಪರ್ಬಲಿ. ಓಕೆ, ಸೊ ಆರ್ ನಿಮಗೆ ಸೈಲೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ನೋಡಿ, ಆರ್ ಸೈಲೆಂಟ್ ಆಗಿದೆ. ದಿಸ್ ಇಸ್ ಬ್ರಿಟಿಷ್, ಇದರಲ್ಲಿ ಬರೋದಿಲ್ಲ, ಆರ್ ಇಲ್ಲ ಇಲ್ಲಿ, ಹೈಪರ್ಬಲಿ. ರೈಟ್, ನೆಕ್ಸ್ಟ್ ಇದು ನೋಡ್ಲಿಕ್ಕೆ ಚಿಕ್ಕದಾಗಿದೆ, ಬಟ್ ಇಲ್ಲಿ X ಇದೆ, T ಇದೆ, H ಇದೆ. ಓಕೆ, ಸೊ ಇದನ್ನು ಹೇಗೆ ಹೇಳ್ತೀವಿ? ದಿಸ್ ಈಸ್ ಸಿಕ್ಸ್ತ್. 3 ಕಾನ್ಸನೆಂಟ್ ಇದೆ ಅಲ್ಲಿ, ಇದೆ. ಓಕೆ, 3 ಕಾನ್ಸನೆಂಟ್ ಇದೆ, ರೈಟ್? ಅದಕ್ಕೆ ನಾವೇನು ಹೇಳಬೇಕು? ಸಿಕ್ಸ್ತ್. ಒನ್, ಟೂ. ಓಕೆ, ನೆಕ್ಸ್ಟ್ ಯಾವುದಂತ ನೋಡೋಣ. ನೆಕ್ಸ್ಟ್ ನೋಡಿ, ಸಿಕ್ಸ್ತ್.
ಓಕೆ, ನೆಕ್ಸ್ಟ್ ನೋಡೋಣ. ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತೀರಾ? One, two, three, four. 1, 2, 3, 4. Okay, let's see the next one. ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತೀರಾ? ಹೌ ಡು ಯು ಪ್ರೊನೌನ್ಸ್ ದಿಸ್ ವರ್ಡ್? ಏನಿದು? ಹಾಂ, ಇಟ್ಸ್ ವೆರಿ ಸಿಂಪಲ್. ಆದರೆ ಹಂಗೇನೆ ಸ್ವಲ್ಪ ಕಷ್ಟ ಅಂತ ನೋಡಿ. ಸಿಕ್ ಸತ್. ಸೊ ಇಲ್ಲಿ ಸಿಕ್ ಸತ್, ಸಿಕ್ಸ್ತ್ ಇದೆಲ್ಲರಿಗೂ ಸಿಂಪಲ್ ಆಗಿ ಗೊತ್ತು, ಹೇಳಬೇಕಾದ್ರೆ ಗೊತ್ತು, ಬಟ್ ಬರೆದಾಗ ಅದನ್ನು ಓದಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, 6th ಸ್ಟ್ಯಾಂಡರ್ಡ್, ರೈಟ್. ಇಲ್ಲಿ ಪ್ರೊನೌನ್ಸಿಯೇಷನ್ ಏನಿದೆ ನೋಡಿ, ಸಿ ಸ ಇ ಕ ಸತ್. ಸೊ ಈ ಥರ ಸಿಂಬಲ್ ಬಂದರೆ ಸೌಂಡ್ ಸಿಂಬಲ್. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಇದನ್ನು ಹೇಳಿ ನೋಡೋಣ. ವೆರಿ ಸಿಂಪಲ್. ಎರಡೇ ಅಕ್ಷರ ಇರೋದು ಇದರಲ್ಲಿ, ಎರಡೇ ಸೌಂಡ್ ಇರೋದು. ಏನಿರ್ಬೋದು? ಥ್ರೂನ, ಥೊರೋನ, ಏನು? ಇಟ್ಸ್ ಜಸ್ಟ್ ಥ ರ, ಥರ. ಇಲ್ಲಿ ನೋಡಿ, ಥ ಅ ರ ಅ, ಥರ, ಥರ, ಥರಲಿ. ಓಕೆ, ಯಾ. ನೆಕ್ಸ್ಟ್, ಇದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಬಟ್ ಸ್ಟಿಲ್ ಟ್ರೈ ಮಾಡಿ. ಇದು ವಿಚಿತ್ರವಾಗಿದೆ. ಅದು ಇರೋದೊಂಥರ, ನಾವು ಹೇಳೋದೊಂಥರ. ಹೆಂಗೆ ಹೇಳ್ತೀವಿ? ಲೆಟ್ಸ್ ಸಿ. ಇದನ್ನು ವೂಸ್ಟರ್ ಶ. ವಿಚಿತ್ರವಾಗಿದೆಯಲ್ಲ? ವೂಸ್ಟರ್ ಶ. ವು ಉ ವ ಉ ಸ್ ಚ ಅ ಶ್ ಅ ರ್. ವೂಸ್ಟರ್ ಶ, ವೂಸ್ಟರ್ ಶ. ಸೊ ಇಲ್ಲಿ ಆರ್ ನಾವು ಪ್ರೊನೌನ್ಸ್ ಮಾಡದೇ ಇದ್ರೂ ಒಳ್ಳೆಯದೇ. ವೂಸ್ಟರ್ ಶ. ಸೊ ಇಲ್ಲಿ ಆರ್ ಇದೆ. ಯು ಕ್ಯಾನ್ ಸೇ. ಬ್ರಿಟಿಷ್ ಇಂಗ್ಲೀಷಲ್ಲಿ ಹೇಳೋದಿಲ್ಲ ಅವರು, ಅಮೆರಿಕನ್ ಇಂಗ್ಲೀಷಲ್ಲಿ ಆರ್ನ ಪ್ರೊನೌನ್ಸ್ ಮಾಡ್ತಾರೆ. ವೂಸ್ಟರ್ ಶ, ವೂಸ್ಟರ್ ಶ. ಓಕೆ, ಎಸ್. ನೆಕ್ಸ್ಟ್, ಇದು ಎಲ್ರಿಗೂ ಗೊತ್ತು. ಇದೇನೇನಂತ ಹೇಳ್ತೀವಿ? ಸಾಸ್. ಏನಂತ ಹೇಳ್ತೀವಿ? ಸಾಸ್. ಎರಡು ಥರ ಹೇಳ್ತಾರೆ ನೋಡಿ. ಇದು ಬ್ರಿಟಿಷರು, ಅವರು ಓ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಯು ಕೆ ಅಂದರೆ ಬ್ರಿಟಿಷ್ದು. ಇದು ಪ್ರೊನೌನ್ಸಿಯೇಷನ್ ಸೋಸ್, ಸೋಸ್ ಅಂತ ಹೇಳ್ತಾರೆ ಅವರು. ಬಟ್ ಇದು ಅಮೆರಿಕನ್ಸ್ ಪ್ರೊನೌನ್ಸಿಯೇಷನ್. ಇದನ್ನು ಸಾಸ್, ಸಾಸ್ ಆ ಜಾಸ್ತಿ ಯೂಸ್ ಮಾಡ್ತಾರೆ ಅವರು. ಸಾಸ್. ಬ್ರಿಟಿಷ್ ಸೋಸ್, ಸೋಸ್, ಸಾಸ್, ಸೋಸ್, ಸಾಸ್. ಓಕೆ, ನಮಗೆ ಯಾವ್ದು ಈಸಿ ಆಗುತ್ತೆ? ನೀವು ಸಾಸ್ ಅಂತಲೇ ಹೇಳಿ. ಸಾಮಾನ್ಯವಾಗಿ ಎಲ್ಲರೂ ಇಲ್ಲಿ ಸಾಸ್ ಅಂತಲೇ ಹೇಳಿದ್ದು, ಬಟ್ ಸೋಸ್ ಈಸ್ ಆಲ್ಸೋ ಬೆಟರ್. ಓಕೆ, ನಾ ಹಾಂ, ಇದು ತುಂಬ ಜನರು ಹೇಳ್ತಾರೆ, ಎರಡು ಥರ ಹೇಳ್ತಾರೆ, ನೋ ಪ್ರಾಬ್ಲಮ್. ಅದು ಹೆಂಗೆ ಹೇಳಿದ್ರು ನಡೆಯುತ್ತೆ. ಬಟ್ ಸ್ಟಿಲ್ ಸ್ಟ್ಯಾಂಡರ್ಡ್ ಆಗಿರೋದು ಒಂದು ಸೌಂಡ್ ಇದೆ. ಯಾವುದು? ಡೇಟಾ. ಯಾ, ಡೇಟಾ ಇಸ್ ಕರೆಕ್ಟ್. ಡಾಟಾ ಇಸ್ ಆಲ್ಸೋ ಕರೆಕ್ಟ್. ಅಥವಾ ಅಮೆರಿಕನ್ಸ್ ಇದನ್ನು ಡ್ಯಾಡಾ, ಡ್ಯಾಡಾ ಅಂತ ಹೇಳ್ತಾರೆ. ದಟ್ ಈಸ್ ಆಲ್ಸೋ ಓಕೆ. ಸೊ ಇಲ್ಲಿ ನೋಡಿ, ಡ ಆ, ಈ ಟಿ ಕೆಳಗಡೆ ಈ ಥರ ಒಂದು ಸಿಂಬಲ್ ಬಂತು ಅಂದರೆ ಅದನ್ನು ಅವರು ಡ ಮಾಡ್ತಾರೆ. ಅಮೆರಿಕನ್ಸು ಜಾಸ್ತಿ ಟೀನ ಡ ಮಾಡ್ತಾರೆ. ಉದಾಹರಣೆಗೆ ಲೆಟರ್, ಲೆಟರ್ ಅಂತಿದ್ರೆ LETTER ಅಂತಿದ್ರೆ ಅವರು ಲ್ಯಾಡರ್ ಅಂತಾರೆ. ಸೊ ಅದರ ಟೀನ ಸಣ್ಣ ಡ ಮಾಡ್ತಾರೆ, ಅದಕ್ಕೆ ಈ ಸಿಂಬಲ್ ಇರುತ್ತೆ. ಸೊ ಯು ಕ್ಯಾನ್ ಪ್ರೊನೌನ್ಸ್ ದಿಸ್ ವರ್ಡ್ ಆಸ್ ಡೇಟಾ ಓರ್ ಡ್ಯಾಡಾ ಓರ್ ಡಾಟಾ. ಹೆಂಗೆ ಬೇಕಾದ್ರೆ ಹೇಳ್ಬೋದು. ಓಕೆ, 3 ಥರ ಹೇಳ್ಬೋದು. ಆಲ್ರೈಟ್. ಇದು ಡಿಬ್ರಿಸ್. ಡಿಬ್ರಿಸ್ ಅಂತ ಹೇಳಿದ್ರಲ್ಲ ಎಲ್ಲರೂ. ನೋ, ಇಟ್ಸ್ ಡಬ್ರಿ. ಡಬ್ರಿ, ಡಬ್ರಿ, ಚಪ್ರಿ, ಟಪ್ರಿ ಅಂತ ಹೇಳ್ದಂಗೆ ಡಬ್ರಿ. ಸೊ ಎಸ್ ಇಸ್ ಸೈಲೆಂಟ್. ಡಬ್ರಿ, ಡಬ್ರಿ. ಓಕೆ, ಯಾ. ನೆಕ್ಸ್ಟ್ ದಿಸ್. ಓಕೆ, ಪ್ಯಾರಾಡೈಮ್ ಆಗಿದೆ ಅನ್ಸುತ್ತೆ. ಓಕೆ, ಸೊ ಹಾಂ, ಇದನ್ನು ಹೇಗೆ ಪ್ರೊನೌನ್ಸ್ ಮಾಡೋದು? ಲೆಟ್ಸ್ ಸಿ ಇಟ್ ಅಗೇನ್. ಈ ಹಿಂದಿನ ವಿಡಿಯೋದಲ್ಲಿ ನಾನು ಇದು ವರ್ಡ್ ಯೂಸ್ ಮಾಡಿದ್ದೆ. ಹಾಂ, ಓಕೆ. ಸೊ ಇದನ್ನು ಹೇಗೆ ಹೇಳೋದು? ಪ್ಯಾರಾಡೈಮ್, ಪ್ಯಾರಾಡೈಮ್, ಪ್ಯಾರಾಡೈಮ್. ಸೊ ಪ್ಯಾರಾಡೈಮ್, ಇಲ್ಲಿ ಆ ಇದೆ, ಈ ಸಿಂಬಲ್ ಬಂದರೆ ಆ ಅಂತ ಹೇಳಬೇಕು. ಇದು ಬ್ರಿಟಿಷ್ ಇದರಲ್ಲಿ ಪ್ಯಾ ಅಂತ ಹೇಳ್ತಾರೆ. ಅಮೆರಿಕನ್ಸ್ ಇದರಲ್ಲಿ ನೋಡಿ ಎ ಇದೆ ಇಲ್ಲಿ. ಸೊ ಪ್ಯಾರಾಡೈಮ್, ಅಮೆರಿಕನ್ ಪ್ಯಾರಾಡೈಮ್, ಬ್ರಿಟಿಷ್ ಪ್ಯಾರಾಡೈಮ್. ಪ್ಯಾರಾಡೈಮ್ ಈಸ್ ಈಸಿ ಐ ಥಿಂಕ್. ಓಕೆ, ಇದು ಬರೀ BUT ಆದರೆ ಏನಾಗುತ್ತೆ? ಬಟ್ ಆಗುತ್ತೆ. ಡಿ ಆದರೆ ಡೆಬಟ್, ಡಿಬಟ್. ಏನು? ಇಲ್ಲಿ ಸಿಂಪಲ್ ಆಗಿದೆ ನೋಡಿ, ಡೆಬ್ಯೂ, ಡೆಬ್ಯೂ. ನೀವು ಡೇ ಅಂತ ಎಳಿಬೇಕು. ಸೊ ಡೆಬ್ಯೂ, ಡೆಬ್ಯೂ. ಸೊ ಡೆಬ್ಯೂ, ಡೆಬ್ಯೂ. ಡೆಬ್ಯೂ ಅಂದರೆ ಚೊಚ್ಚಲ, ರೈಟ್? ಮೊಟ್ಟ ಮೊದಲ. ನೆಕ್ಸ್ಟ್, ಇದೇನಂತ ನೋಡಿ, ಇದು ಸ್ವಲ್ಪ ಕಷ್ಟ ಆಗ್ಬೋದು. ಲೆಟ್ಸ್ ಸಿ. ಸೊ ಇದು ಏನಿದು? ಡೆಮ್ ಅ ಗಾಗ್, ಡೆಮಗಾಗ್, ಡೆಮಗಾಗ್. ಏನಂತೀವಿ? ಡೆಮಗಾಗ್. ಓಕೆ, ಯಾ. ನೆಕ್ಸ್ಟ್, ಇದನ್ನು ತುಂಬ ಜನ ತಪ್ಪಾಗಿ ಪ್ರೊನೌನ್ಸ್ ಮಾಡ್ತಾರೆ. ಇದು ಒಂದು ಜ್ವರ. ಹೆಂಗೆ ಹೇಳ್ತೀರಾ? ಡೆಂಗ್ಯೂ. ನಾವೆಲ್ಲ ಹೇಳೋದು ಇದನ್ನು ಡೆಂಗ್ಯೂ ಅಂತ ಹೇಳ್ತೀವಿ. ಬಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಏನು? ಡೆಂಗಿ, ಡೆಂಗಿ ಅಥವಾ ಡೆಂಗೈ. ಅಮೆರಿಕನ್ಸ್ ಇದನ್ನು ಡೆಂಗೈ ಅಂತ ಹೇಳ್ತಾರೆ. ಬ್ರಿಟಿಷರು ಇದನ್ನು ಡೆಂಗಿ ಅಂತ ಹೇಳ್ತಾರೆ. ಡೆಂಗಿ. ಸೊ ನಮಗೆ ಯಾವುದು? ಡೆಂಗೈ ಕಷ್ಟ ಆಗುತ್ತೆ. ಸೊ ಡೆಂಗಿ. ಡೆಂಗ್ಯೂನು ಹೇಳೋ ಅವಶ್ಯಕತೆ ಇಲ್ಲ. ಡೆಂಗಿ,
ಸಿಂಪಲ್, ಡೆಂಗಿ. ನೆಕ್ಸ್ಟ್, ಇದು ಸ್ವಲ್ಪ ಕಷ್ಟ ಆಗ್ಬೋದು, ಟ್ರೈ ಇಟ್. ಓಕೆ, ಸೊ ಇದನ್ನು ಹೇಗೆ ಹೇಳೋದು? ಡಿಟೀರಿಯರೇಟ್, 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 ಡಿಟೀರಿಯರೇಟ್. ಸೊ ಇಲ್ಲಿ ಟೀರಿಯರೇಟ್ ಹೇಳಕ್ಕೆ ಕಷ್ಟ ಆಗುತ್ತೆ, ಡಿಟೀರಿಯರೇಟ್, ಹದಗೆಟ್ಟು ಬರುವಂಥದ್ದು. ಓಕೆ, ನೆಕ್ಸ್ಟ್, ಇದನ್ನು ಹೇಗೆ ಹೇಳ್ತೀರಾ? ಇದನ್ನು ಹೇಗೆ ಹೇಳ್ತೀವಿ? ಡಯಾಫ್ರಾಮ್. ಅಗೇನ್ ಇಲ್ಲಿ ಜಿ ಸೈಲೆಂಟ್. ಡಯಾಫ್ರಾಮ್, ಡಯಾಫ್ರಾಗಮ್ ಅಲ್ಲ, ಡಯಾಫ್ರಾಮ್. ಇಲ್ಲೆಲ್ಲೂ ಜಿ ಇಲ್ಲ ನೋಡಿ, ಡಯಾಫ್ರಾಮ್. ಓಕೆ, ಯಾ. ನೆಕ್ಸ್ಟ್, ಹಾಂ, ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್. ನನಗೆ ಫಸ್ಟ್ ಇದು ಪ್ರೊನೌನ್ಸಿಯೇಷನ್ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ವೈ ಇಸ್ ದಿಸ್ ವರ್ಡ್ ಪ್ರೊನೌನ್ಸ್ಡ್ ಲೈಕ್ ದಿಸ್? ಯಾಕೆ? ನಿಮ್ಮಲ್ಲಿ ತುಂಬ ಜನ ಇದನ್ನು ಫಾಕ್ಸ್ ಅಂತ ಹೇಳ್ತೀರಾ, ಬಟ್ ನೋ, ಇದನ್ನು ಫೌ ಅಂತ ಹೇಳ್ಬೋದು ಅಥವಾ ಫೌ. ನಾನಿಲ್ಲಿ ಎರಡು ಕೊಟ್ಟಿದ್ದೀನಿ, ಫೌ ಅಥವಾ ಫಾವ್, ಫೌ ಅಥವಾ ಫಾವ್, ಎರಡು ಥರನೂ ಹೇಳ್ಬೋದು. ಎಕ್ಸ್ ಈಸ್ ಸೈಲೆಂಟ್, ಎ ಯುನ ಹಾಗೆ ಪ್ರೊನೌನ್ಸ್ ಫಾವ್, ಫಾವ್. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ಅಲ್ವಾ? ಓಕೆ, ನೆಕ್ಸ್ಟ್ ಇದು ನೋಡಿ, ಇದೇನು ಹೇಳ್ತೀವಿ? ಏನು ಹೇಳ್ತೀವಿ? ಡ್ರಾಯರ್? ನೋ, ಇಟ್ಸ್ ಡ್ರಾವರ್. ಡ್ರಾವರ್. ಆರ್ ಬೇಕಾದ್ರೆ ಸೈಲೆಂಟ್ ಮಾಡ್ಬೋದು ಅಥವಾ ನೀವು ಹಾಗೆ ಹೇಳ್ಬೋದು. ಕೆಲವರು ಸೊ ವರ್ ಅಂತಲೂ ಯೂಸ್ ಮಾಡೋದಿಲ್ಲ, ಡ್ರಾವರ್. ಸೊ ಡ್ರೋವರ್ ಅಥವಾ ಡ್ರೋವರ್ ಅಂತಲೂ ಬರ್ಬೋದು. ಓಕೆ, ಡ್ರಾವರ್. ನೆಕ್ಸ್ಟ್ ಲಾಸ್ಟ್ ವರ್ಡ್ ಇಸ್, ಇದೇ ಹೇಳ್ತೀರಾ? ಹೌ ಡು ಯು ಪ್ರೊನೌನ್ಸ್ ದಿಸ್? ಇಲೀಟ್. ಇಲೀಟ್. ಓಕೆ, ಇಲೀಟ್ ಅಂತ ಹೇಳ್ಬೇಕು ಇದನ್ನು. ಈಟ್, ಇಲೀಟ್. ಓಕೆ, ಸೊ ಈಗ ಈ ವಿಡಿಯೋದಲ್ಲಿ ಎಷ್ಟು ವರ್ಡ್ಸ್ ನೋಡಿದ್ರಿ? 20 ವರ್ಡ್ಸ್. ಸೊ ಇದು ಹಿಂದಿನ ವಿಡಿಯೋಸಲ್ಲೂ 20 ನೀವು ಡೈಲಿ ಈ ಥರ 20 ವರ್ಡ್ಸನ್ನು ನೋಡಿದ್ರೆ ತಿಂಗಳಿಗೆ ಎಷ್ಟಾಯಿತು? ಅರೌಂಡ್ 600, ರೈಟ್? ಸೊ ಅಷ್ಟು, ಅದಕ್ಕಿಂತಲೂ ಜಾಸ್ತಿ ಪದಗಳಿವೆ, ಕಷ್ಟ ಇರುವಂಥ ಪದಗಳು ಇಂಗ್ಲೀಷ್ನಲ್ಲಿ. ಅದನ್ನೆಲ್ಲ ಹೇಗೆ ಓದಬೇಕು? ನಾವು IPA ಮೂಲಕನೇ ಓದೋಕ್ಕೆ ಕಲಿಬೇಕು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ನೋಡಿದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅನ್ನು ಹೇಳ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕನ್ನು ಕೊಡಿ, ಇದನ್ನು ಶೇರ್ ಮಾಡಿ. ಆ್ಯಂಡ್ ಇದೇ ಥರ ವರ್ಡ್ಸ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ನಾನು ಕಂಪ್ಲೀಟಾಗಿ ಅದರ ಪ್ರೊನೌನ್ಸಿಯೇಷನ್ನ ಕನ್ನಡದಲ್ಲೇ ಬರುತ್ತೆ ತೋರಿಸ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವವರೆಗೂ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. ಬಾಯ್, ಟೇಕ್ ಕೇರ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.